ಇದಕ್ಕಿಂತ ಮೇನ್ ಇಂಪಾರ್ಟೆಂಟ್ ನೀವು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಕ್ಯಾಮ್ರಾ ಮೇಲೆ ಒಂದು ಸ್ವಲ್ಪ ಗಲೀಜ್ ಅನ್ನೋದು ಕೂತಿರುತ್ತೆ, ಒಂದು ಸ್ವಲ್ಪ ಸ್ಕ್ರ್ಯಾಚ್ ಅದೇ ಇರುತ್ತೆ ಆಗಿರುತ್ತೆ, ಹೊಲಸಾಗುತ್ತೆ. ಅದಕ್ಕೆ ನೀವು ಕ್ಲೀನ್ ಮಾಡ್ಬೇಕಾದ್ರೆ ಯಾವುದೊಂದು ಬಟ್ಟೆ ಆ ಬಟ್ಟೆ ಈ ಬಟ್ಟೆ ಏನೂ ಯೂಸ್ ಮಾಡಬೇಡಿ. ಜಸ್ಟ್ ನಿಮ್ಮ ಹತ್ರ ಜೀನ್ಸ್ ಪ್ಯಾಂಟ್ ಇದೆ, ಆ ಪ್ಯಾಂಟ್ಗೆ ಯೂಸ್. ಜೀನ್ಸ್ ಪ್ಯಾಂಟ್ ಇಲ್ಲದ ನಿಮ್ಮ ಶರ್ಟು ಯೂಸ್ ಅಂದರೆ ಅದರಲ್ಲಿ ವರ್ಷ. ಯಾಕಂದರೆ ಯಾವುದೊಂದು ಈ 2024ರಲ್ಲಿ ತುಂಬ ಜನ ಒಂದು ಬ್ಲಾಗ್ ಚಾನಲ್ ಕ್ರಿಯೇಟ್ ಮಾಡ್ಕೊಂತ ತುಂಬ ಜನ ಬರ್ತಾ ಇರ್ತಾರೆ. ಅಂದರೆ ಒಂದು ಬ್ಲಾಗ್ ಚಾನಲ್ ಕ್ರಿಯೇಟ್ ಮಾಡೋಕೆ ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಬೇಕಂತ ತುಂಬ ಜನ ಒಂದು ಬ್ಲಾಗ್ ಚಾನಲ್ ಕ್ರಿಯೇಟ್ ಮಾಡಲೇಬೇಕಂತ ಇರ್ತಾರೆ. ಅದರಲ್ಲಿ ತುಂಬ ಜನ ಏನು ಮಾಡಿದ್ರೆ ಈ ಬ್ಲಾಗ್ ಚಾನಲ್ ಕ್ರಿಯೇಟ್ ಮಾಡೋದು ಜಸ್ಟ್ 2 ಮಿನಿಟ್ಸಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ಬೋದು, ಅದೆಲ್ಲ ನಿಮಗೆಲ್ಲರೂ ಕೂಡ ಗೊತ್ತೆ. ಆದರೆ ಆ ಬ್ಲಾಗ್ ಚಾನಲಲ್ಲಿ ಯಾವ ರೀತಿ ಮಾತಾಡೋದು, ಪಬ್ಲಿಕಲ್ಲಿ ವೀಡಿಯೋ ಮಾಡಿದ್ರೆ ನನಗೆ ಭಯ ಆಗುತ್ತೆ, ಅವ್ರ ಮುಂದೆ ಮಾತಾಡ್ಬೇಕಾದ್ರೆ ನನಗೆ ಭಯ ಆಗುತ್ತೆ, ಈ ರೀತಿ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಾದ್ರೆ ಭಯ ಆಗುತ್ತೆ ಅಂತ ತುಂಬ ಜನ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಆದರೆ ನಾನು ನಿಮಗೆ ಈ ಒಂದರಲ್ಲಿ 2 ಸ್ಟೆಪ್ ಮೂಲಕ ತಿಳಿಸ್ಕೊಡ್ತೀನಿ. 2 ಸ್ಟೆಪ್ ಅಂದರೆ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ, ನೀವು ಪಬ್ಲಿಕಲ್ಲಿ ಯಾವ ರೀತಿ ಬ್ಲಾಗ್ ವಿಡಿಯೋ ಮಾಡೋದು, ಅಂದರೆ ಯಾವ ರೀತಿ ಬ್ಲಾಗ್ ವಿಡಿಯೋ ಮಾಡೋದು, ಅದ್ರ ಜೊತೆಗೆ ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು. ಅಂದರೆ ನಾವು ಬ್ಲಾಗ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಈಗ ನಮ್ಮ ಹತ್ರ ಒಂದು ಕ್ಯಾಮ್ರಾ ಇದೆ, ಜಸ್ಟ್ ನಾನು ಈಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಈ ರೀತಿ ಬ್ಲಾಗ್ ಮಾಡ್ಬೇಕಾದ್ರೆ ನನ್ನ ಹತ್ರ ಯಾವ ಮೆಟೀರಿಯಲ್ಸ್ ಇರಬೇಕು, ಒಂದು ಬ್ಲಾಗ್ ವಿಡಿಯೋ ಮಾಡ್ಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ಸ್ ಇರಬೇಕು, ಯಾವ ರೀತಿ ಬ್ಲಾಗ್ ವಿಡಿಯೋ ಮಾಡಬೇಕು, ಯಾವ ರೀತಿ ಮಾತಾಡಬೇಕು ಪಬ್ಲಿಕಲ್ಲಿ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಅದ್ರ ಜೊತೆಗೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಬ್ಲಾಗ್ ವಿಡಿಯೋ ಮಾಡಿದರೆ ಅಷ್ಟಲ್ಲ, ಅದ್ರ ಜೊತೆ ಎಡಿಟಿಂಗ್ ಮೇನ್ ಇಂಪಾರ್ಟೆಂಟ್. ಅದು ಎಡಿಟಿಂಗ್ ಕೂಡ ಯಾವ ರೀತಿ ಮಾಡೋದು, ಯಾವ ಒಂದು ಅಪ್ಲಿಕೇಶನಲ್ಲಿ ಮಾಡೋದು, ಅದನ್ನು ಕೂಡ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಮೊದಲೇ ಎಲ್ಲ ನಮ್ಮೊಂದು ಕನ್ನಡ ಟಿಕೆಟ್ಸ್ ಫ್ಯಾನ್ವರ್ಸ್ ಎಲ್ಲ ಇರ್ತೀನಿ. ಈ ಒಂದು ಸ್ವಲ್ಪ ಲೇಟಾಗಿ ಆಯಿತು, ಯಾಕಂದರೆ ಸ್ವಲ್ಪ ನಾನು ಕೂಡ ಹೊರಗಡೆ ಜಾತ್ರೆ ವ್ಯವಸ್ಥೆ ಅದು ತುಂಬ ಗಲಾಟೆ ಇತ್ತು, ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಆಗುತ್ತೆ, ಪ್ರತಿಯೊಬ್ಬರು ಮಿಸ್ ಮಾಡಿದೆ ನೋಡಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಆನ್ ಬೈಸ್ ಬೇಗ ಸಬ್ಸ್ಕ್ರೈಬ್ ಬಟನ್ ಚಾನಲ್ ಕ್ಲಿಕ್ ಮಾಡಿದೆ. ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಬ್ಲಾಗ್ ವಿಡಿಯೋ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮ ಹತ್ರ ಒಂದು ಚಾನಲ್ ಕ್ರಿಯೇಟ್ ತುಂಬ ದೊಡ್ಡದಲ್ಲ. ಚಾನಲ್ ಕ್ರಿಯೇಟ್ ಮಾಡಿ ಜಸ್ಟ್ 2 ಮಿನಿಟ್ಸಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಯಾವ ರೀತಿ ಅಂದರೆ ಏನೂ ಇಲ್ಲ, ಚಾನಲ್ ಕ್ರಿಯೇಟ್ ಮಾಡಿದ್ರೆ ಅಷ್ಟೇ ಅಲ್ಲ, ಅದಕ್ಕೆ ನಾವು ಕಂಟೆಂಟನ್ನು ಕೊಡ್ಬೇಕು. ಯಾಕಂದರೆ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಅದು ಮೇನ್ ಇಂಪಾರ್ಟೆಂಟ್. ನಮ್ಮ ಹತ್ರ ಸ್ಕಿಲ್ ಬೇಕು. ಯಾಕಂದರೆ ಚಾನಲ್ ಕ್ರಿಯೇಟ್ ಮಾಡೋದು ಎಲ್ಲರೂ ಚಾನಲ್ ಕ್ರಿಯೇಟ್ ಮಾಡ್ಬೋದು, ಅದಕ್ಕೆ ಯಾವುದೋ ದುಡ್ಡು ಕಟ್ಟೋದು ಬೇಕಾಗಿಲ್ಲ, ಫ್ರೀಯಾಗಿ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಆದರೆ ಅದಕ್ಕೆ ಯಾವ ರೀತಿ ನಾವು ಕಂಟೆಂಟ್ ಹಾಕಬೇಕು ಏನು ಎಲ್ಲ ನಮಗೆ ಹೇಳ್ಬೇಕಲ್ಲ. ಮೊದಲೇ ಬಂದ್ಬಿಟ್ಟು ನಾವೊಂದು ಯೂಟ್ಯೂಬ್ ಚಾನಲ್, ಒಂದು ಬ್ಲಾಗ್ ಚಾನಲ್ ಕ್ರಿಯೇಟ್ ಅಂದರೆ ನಾವು ಈ ರೀತಿ ಒಂದು ಬ್ಲಾಗ್ ಚಾನಲ್ ಕ್ರಿಯೇಟ್ ಮಾಡೋಕೆ ಮೇನ್ ಇಂಪಾರ್ಟೆಂಟ್ ನಮ್ಮ ಹತ್ರ ಕೆಲವೊಂದಷ್ಟು ಮೆಟೀರಿಯಲ್ಸ್ ಇರಬೇಕು. ಮೇನಪ್ಪ ಮೆಟೀರಿಯಲ್ಸ್ ಅಂದರೆ ಮೇನ್ ಇಂಪಾರ್ಟೆಂಟ್ ನಮ್ಮ ಹತ್ರ ಮೇನ್ ಇಂಪಾರ್ಟೆಂಟ್ ಒಂದು ಮೊಬೈಲ್ ಇರಬೇಕು. ಒಂದು ಮೊಬೈಲ್ ಇರಬೇಕು, ಯಾವುದೇ ಒಂದು ಕ್ವಾಲಿಟಿ ವಿಡಿಯೋ, ಯಾವುದೇ ಒಂದು ಕ್ವಾಲಿಟಿ ಬರಲಿ ಒಂದು ಮೊಬೈಲ್ ಇರಬೇಕು. ನಿಮ್ಮ ಹತ್ರ ಒಂದು ಐಫೋನ್ ಇರಬೇಕು, ಅದಿರಬೇಕು ಅಂತ ಏನು ಆಸೆ ಇಲ್ಲ. ಕ್ಯಾಮ್ರಾ ಇದ್ದರೆ ಸಾಕು, ಐಫೋನ್ ಬೇಕು ಅಂತ ಏನೂ ಇಲ್ಲ. ಬ್ಲಾಗ್ ಮಾಡೋಕ್ಕೆ ಒಂದು ನಾರ್ಮಲ್ ಫೋನ್ ಇದ್ರೆ ಸಾಕು. ಆದರೆ ಒಂದು ಮೊಬೈಲ್ ಇರಬೇಕು, ಅದಕ್ಕೆ ಕ್ಯಾಮ್ರಾ ಇರಬೇಕು, ಒಂದು ಮೊಬೈಲ್ ಇರಬೇಕು. ಸೆಕೆಂಡ್ ಬಂದ್ಬಿಟ್ಟು ಟ್ರೈಪೋಡ್ ಇರಬೇಕು. ಒಂದು ಯಾಕಂದರೆ ಕೈಯಲ್ಲಿ ಹಿಡಿದು ಮಾಡಬೇಕಂದ್ರೆ ನಿಮಗೆ ನಿಮಗೆ ಏನಾದರೂ ಅಡ್ಜಸ್ಟ್ ಅದನ್ನು ಮಾಡ್ಬೋದು, ಅದೇನು ಬೇಕಾಗಿಲ್ಲ. ನಿಮ್ಮ ಟ್ರೈಪಾಡ್ ಬೇಕು ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಈ ರೀತಿ ನೀವು ವಿಡಿಯೋ ಮಾಡೋದು ಸ್ವಲ್ಪ ವಿಡಿಯೋ ಕೈ ಸೋತು ಬರೋದು, ಕೈ ನೋವು ಆಗುತ್ತೆ, ಅದಕ್ಕೋಸ್ಕರ ಒಂದು ಟ್ರೈಪಾಡ್ ಇರಬೇಕು. ಥರ್ಡ್ ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು ವೈರ್ಲೆಸ್ ಮೈಕ್ ಇರಬೇಕು, ಮೇನ್ ಇಂಪಾರ್ಟೆಂಟ್ ಮೈಕ್. ಇಷ್ಟು ಇದ್ದರೆ ಸಾಕು, ನೀವು ಬ್ಲಾಗ್ ಚಾನಲ್ ಒಂದು ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋ ಮಾಡ್ಬೋದು. ಇನ್ನು ಬ್ಲಾಗ್ ವಿಡಿಯೋ ಮಾಡೋದು ಅದರ ಮೆಟೀರಿಯಲ್ಸ್ ಇದ್ದರೆ ಅಷ್ಟೇ ಅಲ್ಲ, ಅದ್ರ ಜೊತೆ ನಾವು ಮಾತಾಡೋ ಸ್ಕಿಲ್ ಇರಬೇಕು. ಮಾತಾಡೋ ಸ್ಕಿಲ್ ಅಂದರೆ ಯಾವ ರೀತಿ ವಿಡಿಯೋ ಮಾಡೋದು ಡಿಫ್ರೆಂಟಾಗಿ ವಿಡಿಯೋ ಮಾಡ್ಬೋದು. ಯಾವ ರೀತಿ ಅಂದರೆ ಬ್ಲಾಗ್ ಮಾಡೋದು ತುಂಬ ಸಖತ್ತು, ಬ್ಲಾಗ್ ಮಾಡೋದು ತುಂಬ ಇಂಟ್ರೆಸ್ಟ್ ಬರುತ್ತೆ. ಯಾವ ರೀತಿ ಅನ್ಬೇಕಂದ್ರೆ ಈ ಬ್ಲಾಗಲ್ಲಿ ಮಾಡ್ಬೇಕಂದ್ರೆ ಜಸ್ಟ್ ನಮ್ಮ ಹತ್ರ ಈ ರೀತಿ ಒಂದು ನಾವು ಫ್ರಂಟ್ ಕ್ಯಾಮ್ರಾದಿಂದ ಮಾಡಬೇಕು ಬ್ಲಾಗ್ ಮಾಡ್ಬೇಕಾದ್ರೆ. ಯಾಕಪ್ಪ ಫ್ರಂಟ್ ಕ್ಯಾಮ್ರಾದಲ್ಲಿ ನಮ್ಮ ಫೇಸ್ ನಾವೇ ನೋಡಿ ವಿಡಿಯೋ ಮಾಡಬೇಕಾಗುತ್ತೆ. ಅದೇ ಬ್ಯಾಕ್ ಕ್ಯಾಮ್ರಾದಿಂದ ಮಾಡಿದ್ರೆ ಏನಾಗುತ್ತೆ, ಹಿಂದ್ಗಡೆದಂತೆಲ್ಲ ಏನಿದೆ ಪ್ಲೇಸ್ ಕವರ್ ಆಗುತ್ತೆ ನೋಡಿ. ಈಗ ನಾನು ಬ್ಲ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಿದರೆ ಎಷ್ಟಾಗುತ್ತೆ ಕವರ್ ಆಗುತ್ತೆ. ನಾನು 1x ಮೇಲೆ ಮಾಡಿದರೆ ಈ ರೀತಿ ನೀವು ಕಾಣ್ತೇನೆ ನೋಡಿ, ಕಾಣಿಸ್ತಾ ಇದೆ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಈ ರೀತಿ ಕವರ್ ಆಗುತ್ತೆ ಅಲ್ಲ, ನೀವು ನೋಡ್ಕೊಳ್ಬೋದು. 1x ಮತ್ತು 1x ಇಟ್ಟರೆ ಅದು ಜೂಮ್ ಔಟ್ ಆಗುತ್ತೆ, ಅವಾಗ ನೀವು ಈ ರೀತಿ ಮೇಲ್ಗಡೆ ಇಟ್ಟು ವಿಡಿಯೋ ಮಾಡ್ಬೋದು. ಈ ರೀತಿ ಮಾಡಬೇಕು. ನೀವು ಬ್ಲಾಗ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡಬೇಕು. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ನೀವು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಕ್ಯಾಮ್ರಾ ಮೇಲೆ ಒಂದು ಸ್ವಲ್ಪ ಗಲೀಜ್ ಅನ್ನೋದು ಕೂತಿರುತ್ತೆ, ಒಂದು ಸ್ವಲ್ಪ ಸ್ಕ್ರ್ಯಾಚ್ ಅದೇ ಇರುತ್ತೆ ಆಗಿರುತ್ತೆ, ಹೊಲಸಾಗುತ್ತೆ. ಅದಕ್ಕೆ ನೀವು ಕ್ಲೀನ್ ಮಾಡ್ಬೇಕಾದ್ರೆ ಯಾವುದೊಂದು ಬಟ್ಟೆ ಆ ಬಟ್ಟೆ ಈ ಬಟ್ಟೆ ಏನೂ ಯೂಸ್ ಮಾಡಬೇಡಿ. ಜಸ್ಟ್ ನಿಮ್ಮ ಹತ್ರ ಜೀನ್ಸ್ ಪ್ಯಾಂಟ್ ಇದೆ, ಆ ಪ್ಯಾಂಟ್ಗೆ ಯೂಸ್. ಜೀನ್ಸ್ ಪ್ಯಾಂಟ್ ಇಲ್ಲದ ನಿಮ್ಮ ಶರ್ಟು ಯೂಸ್. ಅಂದರೆ ಅದರಲ್ಲಿ ವರ್ಷ, ಯಾಕಂದರೆ ಯಾವುದೊಂದು ಸ್ಕ್ರ್ಯಾಚ್ ಆಗಲ್ಲ. ಈ ಬೇರೆದರಲ್ಲೂ ಯೂಸ್ ಮಾಡೋದಂದರೆ ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಸ್ಕ್ರ್ಯಾಚ್ ಆಗಲ್ಲ. ಅದಕ್ಕೋಸ್ಕರ ಈ ರೀತಿ ಯೂಸ್ ಮಾಡಿ ಜಸ್ಟ್ ಈ ರೀತಿ ಮಾಡಿ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಬ್ಲಾಗ್ ಸ್ಟಾರ್ಟ್ ಮಾಡೋದು ಯಾವ ರೀತಿ ಅಂದರೆ ಮೊದಲೇ ಉಂಟು ನೀವು ಯಾವ ರೀತಿ ಮಾತಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರಿಗೆ ನಮಸ್ಕಾರ ದೇವರು ಈ ರೀತಿ ಡಿಯರ್ಗಳು ಮಾಡ್ತಾರಲ್ಲ, ಆ ರೀತಿ ನಮಸ್ಕಾರ ದೇವರು ಈ ರೀತಿ ನಿಮ್ಮೊಂದು ಇಂಟರ್ವ್ಯೂ ಕೊಡಬೇಕು. ಜಸ್ಟ್ ಅದ್ರ ಬಗ್ಗೆ ಇಂಟರ್ವ್ಯೂ ಕೊಡಿ. ಅದ್ರ ಜೊತೆ ಯಾವ ಒಂದು ಪ್ಲೇಸ್ ಬಗ್ಗೆ ಮಾಡ್ತಾರೆ, ಯಾವ ಟಾಪಿಕ್ ಬಗ್ಗೆ ಮಾಡ್ತಾರೆ, ಅದು ಮೇನ್ ಇಂಪಾರ್ಟೆಂಟ್ ನಿಮ್ಮ ಮೈಂಡಲ್ಲಿ ಇರಬೇಕು. ಅದು ಬಿಟ್ಟು ಬೇರೆ ಯಾವುದೋ ಕಾರಣಕ್ಕೂ ಇರಬಾರ್ದು. ಯಾಕಂದರೆ ನೀವು ಈಗ ಪಬ್ಲಿಕಲ್ಲಿ ಒಂದು ಬ್ಲಾಗ್ ಮಾಡ್ತಾರೆ, ಎಕ್ಸಾಂಪಲ್ ಈಗ ಪಬ್ಲಿಕಲ್ಲಿ ನಾನು ಒಂದು ಬ್ಲಾಗ್ ಮಾಡ್ತೀನಿ, ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಕನ್ನಡ, ಈಗ ನೀವು ಸೈಡಲ್ಲಿ ನೋಡ್ತಾ ಇದ್ದಾರೆ ಈ ರೀತಿ ಅಂತ ನೀವು ಹೇಳ್ತಾ ಇರ್ತಾರೆ. ಅದ್ರ ಬಟ್
ಪಬ್ಲಿಕಲಿ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂದ್ರೆ ಪಬ್ಲಿಕಲಿ ಈಗ ನೀವು ಒಂದು ಬ್ಲಾಗ್ ನೋಡೋಕೆ ಮುಂದೆ ತಕ್ಷಣ ಪಬ್ಲಿಕ್ ರಿಯಾಕ್ಷನ್ ನಿಮ್ಮನ್ನೇ ನೋಡ್ತಾರಲ್ಲ, ಅವಾಗ ನಿಮಗೆ ಏನಾಗುತ್ತೆ ಮಾತಾಡೋದಕ್ಕೆ ಒಂದು ಮುಜುಗರ ಆಗುತ್ತೆ, ಮುಜುಗರ ಭಯ ಆಗುತ್ತೆ. ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತೀವಿ ಇಷ್ಟೇ ಅಂದ್ಬಿಡ್ತಾರೆ. ವಯಸ್ಸು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ, ಯಾಕಂದರೆ ಅವರೆಲ್ಲ ನನ್ನ ನೋಡ್ತಾ ಇದ್ದಾರೆ, ಅವರು ಏನಾದರೂ ನನ್ನ ನೋಡಿ ಏನಾದರೂ ಮಾಡ್ತಾರೆ, ಏನಾದರೂ ಭಯ ಹುಟ್ಟುತ್ತೆ. ಮನುಷ್ಯರು ಕಾಮನ್ ಆಗಿ ಎಲ್ಲರೂ ಕೂಡ ಭಯ ಹುಟ್ಟುತ್ತೆ. ಆದರೆ ಬಟ್ ನಾನು ನಿಮ್ಗೆ ಹೇಳೋದಂದರೆ ಪಬ್ಲಿಕಲ್ಲಿ ಯಾವುದೇ ಒಂದು ರಿಯಾಕ್ಷನ್ ಇರಲಿ, ಪಬ್ಲಿಕಲ್ಲಿ ಎಷ್ಟೇ ಜನ ಇರಲಿ, ಅವರ ಕಿವಿ ಮಾತು ಅವ್ರಿಗೆ ನೀವು ಅವ್ರು ನೋಡೋಂಗಿಲ್ಲ, ಅವ್ರ ಕಡೆ ನೀವು ಆ್ಯಕ್ಷನ್ ಇರಬಾರ್ದು, ಅಂದರೆ ಅವ್ರ ಕಡೆ ನೀವು ತಲೆನೇ ಹಾಕ್ಬಾರ್ದು. ಯಾಕಂದರೆ ನಿಮ್ಮ ಕೆಲಸ ಏನು ಬ್ಲಾಗ್. ಈ ಬ್ಲಾಗ್ ಮಾಡೋದ್ರೆ ಹಲವಾರು ರೀತಿಯ ಬೆನಿಫಿಟ್ಸ್ ಇದೆ. ದುಡ್ಡು ಬರುತ್ತೆ, ಒಂದು ಜನರ ಪ್ರೀತಿ ಸಿಗುತ್ತೆ, ಮೇನ್ ಪಾಯಿಂಟ್ ಜನರ ಪ್ರೀತಿ, ಅದರಂತ ದುಡ್ಡು ಸಿಗುತ್ತೆ, ಅದರಂತ ನಿಮ್ಮ ಒಂದು ಬ್ರ್ಯಾಂಡ್ ಅನ್ನೋದು ನೀವು ಕೂಡ ಒಂದು ವೈರಲ್ ಆಗ್ತಾರೆ. ಮೇನ್ ಪಾಯಿಂಟ್ ತಿಳ್ಕೊಳ್ಳಿ, ಅದರಿಂದ ನೀವು ಕೂಡ ಕನ್ನಡ ಹುಡುಗ ಒಬ್ಬರು ಆಗ್ತಾರೆ, ಕನ್ನಡಿಗ ಆಗ್ತಾರೆ. ಆ ರೀತಿ ಮೇನ್ ಪಾಯಿಂಟ್. ಈಗ ನೀವು ಬ್ಲಾಗ್ ಮಾಡ್ತಾ ಇದ್ದಾರೆ ಯಾವುದೋ ಪ್ಲೇಸ್ ಅಂದರೆ ಹಿಂದ್ಗಡೆ ಎಷ್ಟೋ ಜನ ಇದ್ದಾರೆ ಅಂದ್ರೆ ಅವ್ರನ್ನ ಯಾರೂ ಕೇರ್ ಮಾಡೋಲ್ಲ. ನಿಮ್ಮ ಕೆಲಸ ಏನು ಓನ್ಲಿ ಬ್ಲಾಗ್. ನನ್ನ ಕೆಲಸ ಏನು, ನನ್ನ ಕೆಲಸ ಓನ್ಲಿ ನನ್ನ ಟಾರ್ಗೆಟ್. ಅವ್ರು ನಾನು ನೋಡಿ ನಗ್ತಾ ಇದ್ದಾರೆ, ನಮ್ಮ ಮಾತಾಡೋದು ನೋಡಿ ಅವ್ರು ನಗ್ತಾ ಇದ್ದಾರೆ ಅಂತ ಅವ್ರು ನೋಡೋಂಗಿಲ್ಲ. ಅದು ಸುತ್ತಮುತ್ತ ಮೇನ್ ಪಾಯಿಂಟ್ ಏನು, ನನ್ನ ಫೋಕಸ್ ಈ ಕ್ಯಾಮ್ರಾ ಮೇಲೆ, ಇಲ್ಲಿ ಕಾಣ್ತಾ ಇದೆ ಹಿಂದ್ಗಡೆ, ಈ ಕ್ಯಾಮ್ರಾ ಮೇಲೆ ಓನ್ಲಿ ನನ್ನ ಫೋಕಸ್ ಇರ್ಬೇಕು. ಅದನ್ನ ಬಿಟ್ಟು ಇನ್ನೊಬ್ಬರ ಮೇಲೆ ನನ್ನ ಕಣ್ಣು ಫೋಕಸ್ ಇರ್ಬೋದು, ನನ್ನ ಮೈಂಡ್ ಫೋಕಸ್ ಇರ್ಬೋದು. ಜಸ್ಟ್ ಇದ್ರ ಮೇಲೆ ನನ್ನ ಫೋಕಸ್ ಮೇಲೆ ಸಾಕು, ಆಟೋಮೇಲೆ ನಾನು ಬ್ಲಾಗ್ ಮಾಡ್ಬೋದು. ಬ್ಲಾಗ್ ಆರಾಮಾಗಿ ಮಾಡ್ಕೊಳ್ಬೋದು, ಆರಾಮಾಗಿ ಮಾತಾಡಿ ಭಯದೇ ಮಾತಾಡ್ಬೇಕು. ಮೇನ್ ಪಾಯಿಂಟ್ ನೀವು ಮೇನ್ ಪಾಯಿಂಟ್ ನಿಮ್ಮ ಹತ್ರ ಒಂದು ಕಾನ್ಫಿಡೆನ್ಸ್ ಇರಬೇಕು. ಯಾಕಂದರೆ ನಾನು ಬ್ಲಾಗ್ ಮಾಡ್ತೀನಿ, 100% ರೀಚ್ ಮಾಡ್ತೀನಿ, 100% ಯಾರು ಕೂಡ ಭಯ ಆಗಲ್ಲ ಅಂತ ತಿಳ್ಕೊಬೇಕು. ಭಯ ಪಡೋದು ಏನೂ ಇಲ್ಲ ರೀ. ನೀವು ವಿಡಿಯೋ ಮಾಡಿದರೆ ನೀವು ಇನ್ನೊಬ್ರು ಯಾರು ಅಂದರೆ ಎಕ್ಸಾಂಪಲ್ ಆಗಿ ಹೇಳ್ಬೇಕ್ರೆ, ಈಗ ಆ್ಯಕ್ಚುಲಿ ಉಂಟು ಸೈಕಲ್ ರಿಪೇರಿ, ಒಂದು ಸೈಕಲ್ ರಿಪೇರಿ ತಗೊಳ್ಳಿ. ಆ ಸೈಕಲ್ ಏನಾದರೂ ಕೆಟ್ಟೋದ್ರೆ ಅನ್ನು ಸೈಕಲ್ ರಿಪೇರಿ ಮಾಡೋರು ಹತ್ತಿರನೇ ಒಯ್ಯಬೇಕು. ಯಾಕಂದರೆ ಸೈಕಲ್ ಇನ್ನೊಬ್ಬರ ಹತ್ತಿರ ಹೋದರೆ ರಿಪೇರಿ ಆಗಲ್ಲ. ಅದೇ ರೀತಿ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಮಾತ್ರ ಮಾಡಬೇಕು. ಇನ್ನೊಬ್ರು ಅವ್ರು ನನ್ನ ತಲೆ ಕೆಡಿಸ್ಕೊಂಡ್ರೆ ಏನು ಇಂಪಾರ್ಟೆಂಟ್ ಅಲ್ಲ, ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೋದು ಏನೂ ಅವಶ್ಯಕತೆ ಇಲ್ಲ. ನಾನೇನು ಕೆಲಸ ಓಕೆ, ನಾನು ಬ್ಲಾಗ್ ಮಾಡೋದು, ಜಸ್ಟ್ ಬ್ಲಾಗ್ ಶೂಟ್ ಮಾಡ್ಕೊಳ್ಳೋದು, ಈ ರೀತಿ ಮಾಡಿ ಈಸಿಯಾಗಿ ಬ್ಲಾಗ್ ಮಾಡ್ಕೊಳ್ಬೋದು. ಬ್ಲಾಗ್ ಮಾಡೋದಕ್ಕೆ ತುಂಬ ಹಲವಾರು ಕಂಟೆಂಟ್, ಯಾವುದಕ್ಕೆ ಟಾಪಿಕ್ ಮಾಡ್ತಾರೆ. ಈಗ ಮನಿ ಬ್ಲಾಗ್ ಮಾಡ್ತಾರೆ, ಅಂದರೆ ಮನಿ ಬ್ಲಾಗ್ ಅಂದರೆ ಓನ್ಲಿ ಮನಿಯಿಂದ ಈ ರೀತಿ ಸುತ್ತಾಡೋ ಬ್ಲಾಗು, ಟೂರ್ ಅಂದರೆ ಈಗ ಹಲವಾರು ಬ್ಲಾಗ್ಗಳು ಇದೆ. ಒಳ್ಳೆ ಒಳ್ಳೆ ಪ್ಲೇಸ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಆಲ್ರೌಂಡ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಕರ್ನಾಟಕ ಇದು ಮಾಡ್ತಾರೆ, ನಮ್ಮ DRB ಹೋಗ್ತಾರೆ. ಆ ರೀತಿ ಈ ರೀತಿ ನೀವು ಏನೇನು ಎಕ್ಸ್ಪ್ಲೋರ್ ಮಾಡ್ತೀರಾ, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಜನರಿಗೆ, ಮಾತಾಡೋ ಸ್ಟೈಲ್ ಯಾವ ರೀತಿ ಸ್ಪೀಡಾಗಿ ಯಾವ ರೀತಿ ಮಾತಾಡೋಂಗಿಲ್ಲ, ಜಸ್ಟ್ ಹೇಳ್ಬೇಕಾರೆ ಎಕ್ಸ್ಪ್ಲೇನ್ ಆಗಬೇಕು. ಆ ರೀತಿ ಮಾಡಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು. ಒಳ್ಳೆ ಕಂಟೆಂಟ್, ಒಳ್ಳೆ ಪ್ಲೇಸ್ಗಳು ಈ ರೀತಿ ಇದೆ. ಈಗ ಹಳೆ ಕನ್ನಡದ ಅಂದರೆ ಹಳೇ ವರ್ಷದ ಪ್ರಾಚೀನ ಕಾಲದಲ್ಲಿ ಇದ್ದಂಥ ವಸ್ತುಗಳು, ಆಗಿನ ಕಾಲದಲ್ಲಿ ಕೋಟೆ ಅಂದರೆ ಆಗಿನ ಕಾಲದ ದೇವಸ್ಥಾನ, ಈ ರೀತಿ ಹಲವಾರು ಪ್ಲೇಸ್ ಈಗ ನಮ್ಮ ಕನ್ನಡದಲ್ಲಿ ಏನು ಕಡಿಮೆನೇ ಇಲ್ಲ. ಹಲವಾರು ಪ್ಲೇಸ್ ಇದೆ, ಹಲವಾರು ಕೋಟ್ಯಾದ ಫಾರಿನ್ ಟ್ರಿಪ್ ಅಂತ ಬರ್ತಾರೆ, ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ನಾವು ಇನ್ನೊಂದು ದೇಶ ಸುತ್ತಬೇಕಂತ ಏನಿಲ್ಲ, ಯಾಕಂದ್ರೆ ನಮಗೆ ಮೇನ್ ಮಾಡೋದು ದುಡ್ಡು ಇರಲ್ಲ ಸ್ಟಾರ್ಟಿಂಗ್. ಅದಕ್ಕೋಸ್ಕರ ಏನು ಮಾಡಿ, ಇಲ್ಲೇ ಇದ್ದಂಥ ಪ್ಲೇಸ್ ಸುತ್ತಾಡಿ ಎಲ್ಲ ತೋರಿಸಿ ಎಲ್ಲ ಆಲ್ರೌಂಡ್ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡಿ ಅದನ್ನು ಏನು ಮಾಡಿ ಬೇರೆ ಬೇರೆ ಕಂಟ್ರಿಲಿ ಕಾಲಿಡೋದಕ್ಕೆ, ಹೆಜ್ಜೆ ಇಡೋದಕ್ಕೆ ತಯಾರಾಗಿ ಅಷ್ಟೇ. ಏನೂ ಇಲ್ಲ, ತುಂಬ ಸಿಂಪಲಾಗಿ ಮಾಡ್ಬೋದು ಬ್ಲಾಗ್. ಎಲ್ರಿಗೂ ನಮಸ್ಕಾರ. ಈ ರೀತಿ ನೀವು ಯಾವ ಒಂದು ಸ್ಟೈಲ್ ಬೇಕಾದ್ರೆ ಮಾತಾಡ್ಕೋಬೋದು. ಆದರೆ ಬಟ್ ಒಂದು ಪರ್ಮನೆಂಟಿವ್ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡಬೇಕು. ಇಷ್ಟು ನೀವು ಒಳ್ಳೆ ರೀತಿಯಿಂದ ನೀವು ಮಾಡಬೇಕು. ಯಾವುದೋ ಒಂದು ಟಾಪಿಕ್ ಮಾಡಿ, ಯಾವುದೊಂದು ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ಒಂದು ಪ್ಲೇಸ್ ಇದೆ, ಈಗ ಒಂದು ಪ್ಲೇಸ್ ಅಂದರೆ ಒಂದು ಮನೆ ಇದೆ, ಒಂದು ಬ್ಯಾಕ್ಗ್ರೌಂಡ್ ಇದೆ, ಆ ಪ್ಲೇಸ್ ಅಂದರೆ ಒಂದು ಪ್ಲೇಸು, ಆ ಪ್ಲೇಸ್ಗೆ ನಾವು ಜೂಮ್ ಔಟ್ ವಿಡಿಯೋ ಮಾಡಬೇಕು. ಮಿನಿ ಬ್ಲಾಗ್ ಅಂತ ಸಿಗುತ್ತೆ, ಅಂದರೆ ನಾವು ಜೂಮ್ ಆಗಿ ವಿಡಿಯೋ ಮಾಡಬೇಕು, ಸ್ಲೋ ಮಿಷನ್ ನೋಡ್ಬೇಕು. ಅದಕ್ಕೆಲ್ಲ ನೀವು ಕ್ಯಾಮ್ರಾ ನೋಡ್ಕೊಂಡು ಈ ರೀತಿ ಒಂದು ಇದೆಲ್ಲ ಎಕ್ಸಾಂಪಲ್, ಈ ರೀತಿ ನಾವು ಜೂಮ್ ಮಾಡೋದು ನೋಡ್ಕೊಳ್ಬೋದು. ಈ ರೀತಿ ಜೂಮ್ ಮಾಡೋದು, ಸ್ಲೋ ಮಿಷನ್ ಈ ರೀತಿ ಜೂಮ್ ಔಟ್ ಮಾಡೋದು. ಈ ರೀತಿ ಮಾಡಿ ನಾವು ಒಂದು ಸ್ವಲ್ಪ 30 ಸೆಕೆಂಡ್ಸ್ ಶಾರ್ಟ್ಸ್ ರೀತಿ ಒಂದು ವಿಡಿಯೋ ಕ್ಲಿಪ್ಸ್ ಮಾಡ್ಕೊಳ್ಬೇಕು. ಅವನ್ನೆಲ್ಲ ಬ್ಲಾಗಲ್ಲಿ ಹಾಕಬೇಕು. ಆವಾಗ ನಮ್ಮ ಬ್ಲಾಗ್ ನೋಡೋಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ನೀವು ಮಿನಿ ಬ್ಲಾಗ್ ನೀವು ಮಾಡೋಕ್ಕೆ ಬರೋದು ಯೂಟ್ಯೂಬ್ ಸರ್ಚ್ ಮಾಡ್ಕೊಳ್ಳಿ, ಹೌ ಟು ಮಿನಿ ಬ್ಲಾಗ್ಸ್ ಕ್ರಿಯೇಟ್ ಅಂತ ಹಲವಾರು ವೀಡಿಯೋಸ್ಗಳು ಬರ್ತಾರೆ. ಆ ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ, ಆರಾಮಾಗಿ ಮಾಡ್ಕೊತೀರಾ, ಈಸಿಯಾಗಿ ಆಗುತ್ತೆ. ಈ ರೀತಿ ಮಾಡಿ ನೀವು ಬ್ಲಾಗ್ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು, ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಬ್ಲಾಗ್ ಮಾಡೋದಕ್ಕೆ ಇಷ್ಟೇ ಸಾಕು. ಒಳ್ಳೆಯ ಒಂದು ನಿಮ್ಮ ಹತ್ರ ಮಾತಾಡೋದಕ್ಕೆ ಒಂದು ಸ್ಕಿಲ್, ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಎಲ್ಲರಿಗೆ ಯಾವುದೇ ಒಂದು ಭಯಪಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ಫೋಕಸ್ ಓನ್ಲಿ ಕ್ಯಾಮ್ರಾ ಮ್ಯಾಗ ಇರಬೇಕು. ಇನ್ನೊಬ್ಬರ ಮೇಲೆ ಇದ್ದರೆ ಫೋಕಸ್ ಅಲ್ಲ, ಅದು ಅವ್ರ ಫೋಕಸ್ ನಿಮ್ಮ ಮೇಲಿದೆ ಅಂತ ನೀವು ಯಾಕೆ ಈಗ ನಾನು ಎಕ್ಸಾಂಪಲ್ ಎಲ್ರಿಗೂ ನಮಸ್ಕಾರ ಅಂತ ಒಬ್ರು ಬಂದು ನಾನು ನೋಡ್ತಾ ಇದ್ದಾರೆ ಅಂತ ನಾನು ಅವ್ರು ಹೋಗಿ ನಂತರ ನಾನು ವಿಡಿಯೋ ಮಾಡ್ತೀನಿ ಅಂದರೆ ನಿಲ್ಲಕ್ಕಾಗಲ್ಲ. ಅದೇ ರೀತಿ ಅವ್ರು ಹೋಗ್ತಾ ಇದ್ದಾರೆ, ಅವರು ಇದ್ದಾರೆ ಅಂತ ನಾನು ವಿಡಿಯೋ ಮಾಡೋದು ನಿಲ್ಲಿಸಿದ್ರೆ ಹೆಂಗೆ? ಅವ್ರು ಎಷ್ಟೋ ಪಬ್ಲಿಕ್ ಎಷ್ಟೋ ಹೋಗಲಿ ಬರಲಿ, ಅದೆಲ್ಲ ಹೋಗೋದು ಬರೋದು ಇರೋದು. ಅದಕ್ಕೋಸ್ಕರ ಅವ್ರಿಗೆ ಕೇರ್ ಮಾಡೋಂಗಿಲ್ಲ. ನಮ್ಮ ಕ್ಯಾಮ್ರಾ ಮೇಲೆ ಫೋಕಸ್ ಓನ್ಲಿ ನಿಮ್ಮ ಕೆಲಸ. ಇಷ್ಟು ಮಾಡಿದರೆ 100% ಬ್ಲಾಗ್ ಆಗುತ್ತೆ.
100% ಬ್ಲಾಗ್ ಮಾಡ್ಬೋದು. ಇಷ್ಟೇ ನೋಡಿ, ಭಯ ಪಡೋದು ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಭಯ ಆಗುತ್ತೆ, ಭಯ ಆಗಬೇಡಿ, ಅಂದರೆ ಭಯ ಪಡಬೇಡಿ. ಯಾಕಂದರೆ ಈಗಿನ ದಿನದಲ್ಲಿ ಪ್ರತಿಯೊಬ್ಬರು ಕೂಡ ಯೂಟ್ಯೂಬರ್ಸ್ ಆಗೋದಕ್ಕೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಇಷ್ಟು ಕಷ್ಟಪಟ್ಟು ನೀವು ಮಾಡ್ತೀರಾ ಅಷ್ಟು ಬೇಗ ನೀವು ಮುಂದೆ ಹೋಗ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾವ ಕಾರಣಕ್ಕೂ ಭಯ ಪಡೋಕೋಬೇಡಿ. ಭಯ ಪಡೋದು ಏನೂ ಇಲ್ಲ. ನೀವೇನು ಮಾಡ್ತಾಯಿದ್ರೆ, ಯಾರ್ದಾದ್ರು ಕದ್ದು ಮಾಡ್ತಾಯಿದ್ದೀರಾ, ಯಾರ್ದಾದ್ರು ತುಡು ಮಾಡ್ತಾಯಿದ್ದೀರಾ? ಇಲ್ಲ, ನಿಮ್ಮ ಸ್ವಂತ ದುಡ್ಡಲ್ಲಿ ನಿಮ್ಮ ಮೊಬೈಲು, ನಿಮ್ಮ ಕಂಟೆಂಟು, ನಿಮ್ಮ ಟ್ಯಾಲೆಂಟ್, ನಿಮ್ಮ ಮೈಂಡ್ ಉಪಯೋಗಿಸಿ ನಿಮ್ಮ ಗಾಡಿ ಖರ್ಚು ಯೂಸ್ ಮಾಡಿ, ನೀವು ದುಡ್ಡು ಖರ್ಚು ಮಾಡಿ ಬ್ಲಾಗ್ ಮಾಡ್ತಾಯಿದ್ದೀರಾ. ಇನ್ನೊಬ್ಬರು ದುಡ್ಡು ಕೊಡ್ತಾ ಇಲ್ಲ ನಿಮಗೆ, ತಗೋ ಮಾಡಿ ಅಂತ ಎಲ್ಲ ತಾನೆ, ನೀವು ಮಾಡ್ತಾಯಿದ್ದೀರಾ. ಅದಕ್ಕೋಸ್ಕರ ಭಯ ಪಡ್ಕೊಡಿ. ಈ ರೀತಿ ನೀವು ಬ್ಲಾಗ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಮೊದಲೇ ಪಾಯಿಂಟ್ಸ್ ಹೇಳಿದೆ, ಬ್ಲಾಗಿಗೆ ಬೇಕಾದ ಮೆಟೀರಿಯಲ್ಸ್ ಇದೆ, ಅದರ ನಂತರ ಬ್ಲಾಗ್ಸ್ ಯಾವ ರೀತಿ ಮಾಡೋದು ಕ್ಲಿಯರ್ಗೆ ಹೇಳ್ಕೊಟ್ಟೆ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ನಾವು ಮಾಡಿದಂಥ ಬ್ಲಾಗ್ ಈಗ ಏನು ನಿಮ್ಗೆ ಕಾಣ್ತಾ ಇದ್ದಾರೆ, ಈ ರೀತಿ ಬ್ಲಾಗ್ಸ್ ನೋಡ್ಕೋಬೋದು. ಈಗ ಮಾಡ್ತಾ ಇದ್ದೀರಲ್ಲ, ಈ ರೀತಿ ಒಂದು ಬ್ಲಾಗ್ಸ್ ನೋಡ್ಕೋಬೋದು. ಈ ಬ್ಲಾಗ್ ಈಗ ನಾವು ಮಾಡಿದಲ್ಲ, ಈ ರೀತಿ ಒಂದು ಬ್ಲಾಗ್ಗಳನ್ನು ನಾವು ಯಾವ ರೀತಿ ಎಡಿಟ್ ಮಾಡೋದು, ಮೇನ್ ಇಂಪಾರ್ಟೆಂಟ್ ಎಡಿಟಿಂಗ್ ಮೇಲೆ ಫೋಕಸ್ ಇರಬೇಕು. ಎಡಿಟಿಂಗ್ ಯಾವ ರೀತಿ ಮಾಡಿದ್ರೆ ತುಂಬ ಸಿಂಪಲ್. ಅದನ್ನ ಯಾವ ರೀತಿ ಎಡಿಟಿಂಗ್ ಮಾಡೋದು ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ. ನೀವು ಬ್ಲಾಗ್ ಶೂಟ್ ಮಾಡಿದ್ರೆ ಅಷ್ಟೇ ಅಲ್ಲ, ಅದನ್ನ ಎಡಿಟಿಂಗ್ ಯಾವ ರೀತಿ ಮಾಡೋದು, ಅದಕ್ಕೆ ಯಾವ್ಯಾವ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದನ್ನು ಯೂಸ್ ಮಾಡೋದು ಹೇಳ್ತೀನಿ. ಮೇನ್ ಇಂಪಾರ್ಟೆಂಟ್ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ರೀತಿ ಯೂಸ್ ಮಾಡೋದು ಹೇಳ್ತೀನಿ. ಮೇನ್ ಇಂಪಾರ್ಟೆಂಟ್ ಯಾವ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ, ಈಗ ನೀವು ಯಾವುದೊಂದು ಸೀನ್ ಎಡಿಟಿಂಗ್ ಮಾಡಿದರೆ, ಯಾವುದಂದರೆ ಒಂದು ದೇವಸ್ಥಾನ ಬಗ್ಗೆ ಒಂದು ವಿಡಿಯೋ ಎಡಿಟಿಂಗ್ ಮಾಡಿದರೆ ಏನಕ್ಕೆ ಅದರ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಬೇಕು. ನೀವೇನಾದ್ರೂ ಪಾರ್ಟಿ ಮಾಡೋದು ಒಂದು ಬ್ಲಾಗ್ ವಿಡಿಯೋ ಮಾಡಿದ್ರೆ, ಆ ಪಾರ್ಟಿದೇ ಒಂದು ಅದರದಂತ ಒಂದು ಮ್ಯೂಸಿಕ್ ಯೂಸ್ ಮಾಡ್ಕೊಳ್ಬೇಕು. ಆ ಸೀನ್ ತಕ್ಕಂತೆ ನಿಮ್ಮದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ ಶೂಟ್ ಆಗಬೇಕು. ಅದನ್ನು ಬಿಟ್ಟು ಬೇರೆ ಇಲ್ಲ. ಯೂಟ್ಯೂಬಲ್ಲಿ ಸಿಗುತ್ತೆ, ವೈಟಿ ಸ್ಟುಡಿಯೋದ ಮ್ಯೂಸಿಕಲ್ಲಿ ಸಿಗುತ್ತೆ, ನಿಮಗೆ ವೈಟಿ ಕ್ರಿಯೇಟರ್ ಮ್ಯೂಸಿಕ್ ಅಂತ ಅಲ್ಲಿ ಕೂಡ ಸಿಗುತ್ತೆ. ಯೂಟ್ಯೂಬ್ನಲ್ಲಿ ಕೂಡ ಸಿಗುತ್ತೆ. ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಮ್ಯೂಸಿಕ್ ಯೂಸ್ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ನೋ ಕಾಪರೇಟ್ ಆ ರೀತಿ ಮ್ಯೂಸಿಕ್ಗಳು ಇರ್ತವೆ, ಅವ್ನು ಯೂಸ್ ಮಾಡ್ಕೊಂಡು ಹಾಕ್ಬೇಕು. ಯಾಕಂದರೆ ಒಂದೊಂದು ಎಲ್ಲ ಕಡೆ ಮಾತಾಡೋಕ್ಕಾಗಲ್ಲ. ಒಂದೊಂದು ಪ್ಲೇಸ್ ಇರ್ತದೆ, ಅದ್ರ ಬಗ್ಗೆ ನಾವು ಮ್ಯೂಸಿಕ್ ಹಾಕ್ಬೇಕು. ಆ ಮ್ಯೂಸಿಕ್ ಹಾಕಿದ್ರೆ ಅಂತ ಒಳ್ಳೆ ರೀತಿ ಶೂಟ್ ಆಗುತ್ತೆ. ಅದಕ್ಕೋಸ್ಕರ ಮ್ಯೂಸಿಕ್ ಯಾವ ಮ್ಯೂಸಿಕ್ ಬೇಕೋ ಅದನ್ನೇ ಹಾಕಿ ಬೇರೆ ಮ್ಯೂಸಿಕ್ ಹೋಗ್ಬೇಡಿ. ಈಗ ನಾನು ನಿಮಗೆ ಮೊದಲೇ ಮಾಡ್ಬಿಟ್ಟು ಎಡಿಟಿಂಗ್ ಮಾಡೋದು ಯಾವ ರೀತಿ ತೋರಿಸ್ಕೊಡ್ತೀನಿ. ನೀವು ಜಸ್ಟ್ ಎಡಿಟಿಂಗ್ ಮಾಡ್ಬೇಕಾದ್ರೆ ಒಂದು ಅಪ್ಲಿಕೇಶನ್ ಬೇಕು. ಆ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು VN ಅಂತ, VN ಪ್ಲೇಸ್ಟೋರ್ ಅಪ್ಲಿಕೇಶನ್ ಸಿಗುತ್ತೆ. ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲಿ. ಈಗ ನಾನು ನಿಮಗೆ ಮೊದಲೇ ಮಾಡ್ಬಿಟ್ಟು ನಿಮಗೆ ಎಡಿಟಿಂಗ್ ಯಾವ ರೀತಿ ಮಾಡೋದು ಹೇಳ್ತಾನೆ. ಏನೋ ಜಸ್ಟ್ ನೀವು ಮೊದಲೇ ಮಾಡ್ಬಿಟ್ಟು ಒಂದು VN ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ಬ್ಲಾಗರ್ಸ್ ಎಲ್ಲರಿಗೆ ಹೇಳ್ತಾನೆ, VN ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೊಳ್ಳಿ, ಜಸ್ಟ್ ಇಲ್ಲಿ ಪ್ಲಸ್ ಕಾಣ್ತಾರ, ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಬಂದ್ಬಿಟ್ಟು ನೀವು ಏನಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು, ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್ ಅಂತ ಬರ್ತದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನೀವು ಯಾವ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಜಸ್ಟ್ ಎಕ್ಸಾಂಪಲಿಗೆ ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲಿಗೆ ಬಂದ್ಬಿಟ್ಟು ಈ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ನೀವು ಬ್ಲಾಗ್ ಮಾಡಿದ್ದು ನೋಡ್ಕೊಳ್ಬೋದು, ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದರ ನಂತರ ಬಂದ್ಬಿಟ್ಟು ಸೈಜ್, ಮೇನ್ ಇಂಪಾರ್ಟೆಂಟ್ ನೀವು ಸೈಜ್ ಸೆಲೆಕ್ಟ್ ಮಾಡ್ಕೊಂಡು 6:9 ಮೇನ್ ಇಂಪಾರ್ಟೆಂಟ್ ಸೈಜ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ವಿಡಿಯೋ ಹಾಕ್ಬೋದು. ಇಲ್ಲಿ ನೋಡ್ಕೊಳ್ಬೋದು, ವಿಡಿಯೋ ಲೈನ್ ಅನ್ನೋದು ಈ ರೀತಿ ಬರುತ್ತೆ. ನೀವು ಈ ಥರ ಇಲ್ಲಿ ನೋಡ್ಕೊಳ್ಬೋದು, ಯಾವ ರೀತಿ ನೀವು ಕ್ಲಿಪ್ಸ್ ಹಾಕ್ಬೇಕಂತಾರ ಅದನ್ನೆಲ್ಲ ನೀವು ಶೂಟ್ ಮಾಡ್ಕೊಳ್ಬೋದು. ನೋಡ್ಕೊಳ್ಳಿ, ಈ ರೀತಿ ನಾನು ಹಾಕ್ತಾಯಿದ್ದೀನಿ ನೋಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಒಂದು ಕ್ಲಿಪ್ಸ್ ಹಾಕಿದೆ, ಮತ್ತೊಂದು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ಜಸ್ಟ್ ವೇಟು, ಈಗ ನಾನು ಮತ್ತೊಂದು ಕ್ಲಿಪ್ಸ್ ಹಾಕ್ತೀನಿ. ಓಕೆ, ಈ ರೀತಿ ಒಂದು ಕ್ಲಿಪ್ಸ್ ಮತ್ತೊಂದು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ಜಸ್ಟ್ ವೇಟ್, ಐ ಆಮ್ ಕ್ಲಿಪ್ಸ್ ವೇಟ್ ನೋಡೋಣ. ಈ ರೀತಿ ನಾನು ಮತ್ತೊಂದು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ಫೋಟೋಸ್ ಕ್ಲಿಪ್ಸ್ ಓಕೆ, ಈ ರೀತಿ ಮತ್ತೊಂದು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ಓಕೆ, ಈ ರೀತಿ ನಾನು ಕ್ಲಿಪ್ಸ್ ಹಾಕಿದ್ದೀನಿ ನೋಡ್ಕೊಳ್ಬೋದು. ಇಲ್ಲಿ ನೀವು ಕಾಣ್ತಾ ಇದ್ದೀರಾ, ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ. ಈ ರೀತಿ ಕ್ಲಿಪ್ಸ್ ಹಾಕಿದ್ದೀನಿ ನೋಡ್ಬೋದು, ಈ ರೀತಿ ಹಾಕಿದ್ದೀನಿ ಕ್ಲಿಪ್ಸು. ಇಲ್ಲಿ ನೀವು ನೋಡ್ಕೊಬೋದು, ಹಲವಾರು ಫಿಲ್ಟರ್ಸು, ಹಲವಾರು ಟೈಮ್ ಲೈನು, ಸ್ಪೀಡ್ ಮೋಷನು ಎಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ. ಸ್ಪೀಡ್ ಮೋಷನ್ ಅಂದರೆ ಜಸ್ಟ್ ಇಲ್ಲಿ ಸ್ಪೀಡ್ ಮೋಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡ್ರಾಪ್ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಯಾಕಂದರೆ ಸ್ಪೀಡ್ ಮೋಷನ್ ಆಗಿರುತ್ತೆ, ಒಂದೊಂದು ವೀಡಿಯೋ ಬೇಕಾಗಿರುತ್ತೆ. ಅದಂತ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೀವು ನೋಡ್ಕೊಂಡು ಫಿಲ್ಟರ್ಸ್ ಕೂಡ ಹಾಕಬೇಕು. ಎಪೆಕ್ಸ್ ಕೂಡ ಹಾಕ್ಬೋದು. ಎಪೆಕ್ಸ್ ಈ ರೀತಿ ನೀವು ಜೂಮ್ ಔಟ್ ಮಾಡ್ಬೋದು, ಈ ರೀತಿ ಎಪೆಕ್ಸು. ಯಾಕಂದರೆ ನೋಡೋ ಒಂದು ಬ್ಲಾಗಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ನೋಡ್ಕೊಳ್ಬೋದು. ಈ ರೀತಿ ಜೂಮ್ ಔಟು, ಈ ರೀತಿ ಎಕ್ಸ್ಪ್ಲೇನ್ ಎಪೆಕ್ಸು, ಈ ರೀತಿ ಎಪೆಕ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಬೇಕಾದ ಎಪೆಕ್ಸ್ಗಳು ಸಿಗುತ್ತೆ ಇದರಲ್ಲಿ. ಅದರ ನಂತರ ಬಂದ್ಬಿಟ್ಟು ನೀವು ಫಿಲ್ಟರ್ಸ್, ನಿಮ್ಮ ಒಂದು ವೀಡಿಯೋಗೆ ಯಾವ ಕ್ವಾಲಿಟಿ ಬೇಕು, ಯಾವ ಕ್ವಾಲಿಟಿ ಹಾಕಿದ್ರೆ ಇದಾಗುತ್ತೆ ಅದನ್ನು ಕೂಡ ತೋರಿಸುತ್ತೆ. ನಿಮಗೆ ಯೂಸ್ ಮಾಡ್ಕೊಳ್ಬೋದು, ಅದೇನಿಲ್ಲ. ನಿಮ್ಗೆ ಬೇಡಪ್ಪ ಅಂದರೆ ಯಾವಾಗ ಒರಿಜಿನಲ್ ಫಿಲ್ಟರ್ ಕೂಡ ಹಾಕೋಬೋದು. ಈ ರೀತಿ ಫಿಲ್ಟರ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನೀವು ಏನು ಮತ್ತೊಂದು ಕ್ಲಿಪ್ಸ್ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ಮತ್ತೊಂದು ಯಾವ ರೀತಿ ಅಂದರೆ, ಈಗ ನೋಡಿ ನಾನು ಏನು ಮಾಡ್ತೀನಿ ನೋಡಿ, ಈ ರೀತಿ ಮುಗೀತು. ನಾನೊಂದು ಜಸ್ಟ್ ಎಕ್ಸಾಂಪಲ್ಗೆ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲೊಂದು ವಿಡಿಯೋ ಈ ರೀತಿ ಶೇರ್ ಮಾಡ್ತೀನಿ ನೋಡಿ. ಜಸ್ಟ್ ಈಗ ವಿಡಿಯೋ ಒಂದು ಶೇರ್ ಮಾಡಿ, ಈ ರೀತಿ ವಿಡಿಯೋ ಎಕ್ಸ್ಚೇಂಜ್ ಆಗ್ತಾಯಿದೆ ನೋಡಿ. ಆವಾಗ ಇಲ್ಲಿ ಏನು ಡಿಫ್ರೆಂಟ್ ಅನಿಸಲ್ಲ. ಈ ರೀತಿ ನಾವು ಇಲ್ಲಿ ಪ್ಲಸ್ ಕಾಣ್ತಾ ಇದೆ, ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ನೋಡಿ ಬ್ಲಾಕು ಈ ರೀತಿ ಜುಮ್ ಟು ಅಂತ ಬರುತ್ತೆ. ನಾವು ಜಸ್ಟ್ ನೋಡಿ ಈ ರೀತಿ ಜುಮ್ ಆಗಿ ವಿಡಿಯೋ ಸ್ಟಾರ್ಟ್ ಕೂಡ ಮಾಡ್ಕೊಳ್ಬೋದು. ನೋಡ್ಕೊಂಡು ಈ ರೀತಿ ನೋಡಿ ಕಾಣ್ತಾ ಇದೆ ನೋಡಿ. ಈ ರೀತಿ ನೀವು ಜುಮ್ ಔಟು, ಇಲ್ಲಿ ಹಲವಾರು ಫಿಲ್ಟರ್ಸ್ ಸಿಗುತ್ತೆ. ಎಪೆಕ್ಸ್ ನಾನು ಏನು ಮಾಡ್ತೀನಿ, ಜುಮ್ ಟು ಹಾಕ್ತೀನಿ. ಜಸ್ಟ್ ಇದನ್ನ ಹಾಕಿ, ಯಾಕಂದರೆ ಬೆಸ್ಟ್ ಅನಿಸುತ್ತೆ. ಇದನ್ನ ಹಾಕಿ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ.
ನೀವು ನೋಡ್ಕೊಳ್ಬೋದು. ಯಾಕಂದರೆ ಈಗ ವಿಡಿಯೋ ಮುಗಿದ ತಕ್ಷಣ ಆ ವಿಡಿಯೋ ಯಾವ ರೀತಿ ಪ್ಲೇ ಆಗುತ್ತೆ ನೋಡಿ. ಈ ರೀತಿ ಇದ್ದಾಗ ಏನಾಗುತ್ತೆ, ನೋಡೋದ ಜನರಿಗೆ ಅಟ್ರಾಕ್ಟ್ ಆಗುತ್ತೆ, ಅಂದರೆ ಅಟ್ರಾಕ್ಟ್ ಆಗುತ್ತೆ, ಅದರ ನೋಡೋದ ಜನರಿಗೆ ಇಂಟ್ರೆಸ್ಟ್ ಆಗುತ್ತೆ. ಈ ರೀತಿ ಮಾಡಿ ಬ್ಲಾಗಿಂದು ಎಡಿಟ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಹಲವಾರು ಫಿಲ್ಟರ್ಸ್ ಆಪ್ಷನ್ ಇದೆ, ಇದು ಯೂಸ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ಬೋದು. ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡ್ಬೇಕಾದ್ರೆ ಜಸ್ಟ್ ಏನೂ ಇಲ್ಲ, ಇಲ್ಲಿ ಮ್ಯೂಸಿಕ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ್ಯಡ್ ಮಾಡುವಂಥ ಮ್ಯೂಸಿಕ್ಕು ಎಲ್ಲ ಇಲ್ಲಿ ಫಿಲ್ಟರ್ಸ್ ಎಲ್ಲ ಬಂದಿರುತ್ತೆ. ಜಸ್ಟು ನೀವು ಬೇಕಾದ ಮ್ಯೂಸಿಕ್ ನೀವು ಆ್ಯಡ್ ಮಾಡ್ಕೊಂಡು ಇದು ಮಾಡ್ಕೊಳ್ಬೋದು. ಈಗ ಎಡಿಟಿಂಗ್ ಮಾಡೋದು ಗೊತ್ತಾಯಿತು, ಎಲ್ಲ ನಿಮಗೆ ಟೆಕ್ಸ್ಟ್ ಮಾಡ್ಬೇಕಾರೆ ಏನಾದರೂ ನೀವು ಬರಿಬೇಕಾರೆ ಟೆಕ್ಸ್ಟ್ ಕೂಡ ಮಾಡ್ಕೊಳ್ಬೋದು. ಈ ಅಪ್ಲಿಕೇಶನ್ ಮಾಡ್ಕೊಳ್ಳಿ. ನೀವು ಟೆಕ್ಸ್ಟ್ ಮಾಡೋದು ಗೊತ್ತಾಯಿತು, ಈಗ ಎಡಿಟಿಂಗ್ ಮಾಡೋದು ಗೊತ್ತಾಯಿತು. ಜಸ್ಟ್ ಈಗ ನೀವು ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡೋದು ಯಾವ ರೀತಿ, ಜಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 4Kಯಲ್ಲಿ ಸಿಗುತ್ತೆ. ಐಫೋನಲ್ಲಿ ನನ್ನ ಒಂದು ಐಫೋನಲ್ಲಿ 4K, ನಿಮ್ಮಲ್ಲಿ ಯಾವ ರೀತಿ ಸಿಗುತ್ತೆ ನಿಮ್ಮ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮೊಬೈಲ್. ನಾನು ಏನು ಮಾಡ್ತೀನಿ, ಈಗ 4Kಗೆ ಜಸ್ಟ್ ಏನಾರ ಎಕ್ಸ್ಪೋರ್ಟ್ ಅಂತ ಇದೆ, ಜಸ್ಟ್ ಇದರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಪೋರ್ಟ್ ಆಗೋದಕ್ಕೆ ಬ್ಲಾಗ್ ವಿಡಿಯೋ ಎಡಿಟಿಂಗ್ ಮಾಡೋದು ಯಾವ ರೀತಿ ಅಂದರೆ ಕ್ಲಿಯರ್ ಎಕ್ಸ್ಪ್ಲೇನ್ ಕೂಡ ಆಗಿ ನಾನು ನಿಮಗೆ ಮಾಡಿದೆ. ಜಸ್ಟ್ ಈ ರೀತಿ ನೀವು ಬ್ಲಾಗ್ ವಿಡಿಯೋ ಒಂದು ಶೂಟ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ಬೋದು VN ಅಪ್ಲಿಕೇಶನ್ ಮೂಲಕ. ಮತ್ತು ಅದ್ರ ಜೊತೆ ನೀವು ಏನು ಮೇನ್ ಇಂಪಾರ್ಟೆಂಟ್ ಯಾವಾಗ ನೀವು ಬ್ಲಾಗ್ ವಿಡಿಯೋ ಡೈರೆಕ್ಟ್ ನೀವು ಹಾಕಕ್ಕೆ ಹೋಗ್ಬಿಡಿ. ಯಾಕಂದರೆ ಬ್ಲಾಗ್ ವಿಡಿಯೋ ಅಂದರೆ ಈಗ ನೀವು ಎಡಿಟಿಂಗ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಎಡಿಟಿಂಗ್ ಮಾಡ್ತಾ ಇರೋ ಒಂದು ಬ್ಲಾಗ್ ವಿಡಿಯೋ ಅಲ್ಲಿ ಅದಕ್ಕಿಂತ ಮುಂಚೆ ನೀವು ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ನಮಸ್ಕಾರ ಅಂತ ನೀವು ಇಂಟ್ರೋ ಮೂಲಕ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಬೆಸ್ಟ್ ಪಾರ್ಟ್ ಅನ್ನೋದು, ಅಂದರೆ ಒಂದು ಬೆಸ್ಟ್ ಒಂದು ಸೀನ್ ಅನ್ನೋದು ಸಿಗುತ್ತೆ. ಈಗ ನೀವು ಯಾವುದೋ ಬೆಸ್ಟ್ ಸೀನ್ ಇರುತ್ತೆ, ಆ ಸೀನ್ ಏನು ಮಾಡೋದು 30 ಸೆಕೆಂಡ್ ಮುಂದ್ಗಡೆ ಹಾಕೊಳ್ಳಿ. ಆ ಮುಂದ್ಗಡೆ ಹಾಕಿದ ತಕ್ಷಣ ಆ 30 ಸೆಕೆಂಡ್ ಮುಗಿದ ತಕ್ಷಣವೇ ಲಾಸ್ಟಿಗೆ ಬಂದ್ಬಿಟ್ಟು, ಅಂದರೆ 30 ಸೆಕೆಂಡ್ ಮುಗಿದ ತಕ್ಷಣವೇ ಎಲ್ರಿಗೂ ನಮಸ್ಕಾರ ಅಂತ ನಿಮ್ಮೊಂದು ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಮಾಡಿ ಬ್ಲಾಗ್ ಹಾಕೋಬೋದು. ಜುಮೋಟು ಈ ರೀತಿ ಹಲವಾರು ಸೀನು, ಮಿನಿ ಬ್ಲಾಗ್ ಅಂದರೆ ಮಿನಿ ಶಾರ್ಟ್ಸ್ ಈ ರೀತಿ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಅಂದರೆ ಆರಾಮಾಗಿ ಈಸಿಯಾಗಿ ಎಡಿಟಿಂಗ್ ಮಾಡ್ಕೊಳ್ಬೋದು. ಯಾವುದೊಂದು ಭಯಪಡ ಮೇನ್ ಬಂದಿರ್ತಾನೆ, ಯಾವುದೇ ಕಾರಣಕ್ಕೂ ಭಯಪಡಕ್ಕೆ ಹೋಗ್ಬೇಡಿ. ಇಷ್ಟು ಮಾಡಿದರೆ ಆರಾಮಿ ಒಂದು ಬ್ಲಾಗ್ ಚಾನಲ್ ಆರಾಮಾಗಿ ಮೇಂಟೈನ್ ಮಾಡ್ಕೊಳ್ಬೋದು. ಆರಾಮಾಗಿ ಬರ್ತಾ ಗ್ರೋ ಆಗ್ತೀರಾ. ನೀವು ಕೂಡ ಒಬ್ಬ ದೊಡ್ಡ ಯೂಟ್ಯೂಬರ್ಸ್ ಆಗ್ತೀರಾ. ಅವಾಗ ನಮ್ಗೆ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆರಾಮಾಗಿ ಬೆಳೆದು ಬಿಡ್ತಾರೆ. ನೀವು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಿ ತುಂಬ ಸಿಂಪಲ್ ಈ ರೀತಿ ಮಾಡ್ಕೊಂಡು ಮಾಡ್ಬೋದು. ಈ ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ತೀನಿ, ಯಾವುದೇ ಒಂದು ಬ್ಲಾಗರ್ಸ್ ಆಗಿರ್ಬೋದು ಎಲ್ಲರಿಗೂ ಮೇನ್ ಇಂಪಾರ್ಟೆಂಟ್ ತಾಳ್ಮೆ ಅನ್ನೋದು ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಸಡನ್ ನೀವು ಹಾಕಿದ ತಕ್ಷಣ ವೈರಲ್ ಆಗಲ್ಲ ಬ್ಲಾಗು. ಆರಾಮಾಗಿ ಈಸಿಯಾಗಿ ಬ್ಲಾಗ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆರಾಮಾಗಿ ಬ್ಲಾಗ್ ಮಾಡಿ, ಯಾವುದೊಂದು ಭಯಪಡ ಆರಾಮಾಗಿ ಈಸಿಯಾಗಿ ನೀವು ಕೂಡ ಗ್ರೋ ಆಗ್ತೀರ. ಸ್ವಲ್ಪ ಟೈಮ್ ಇದೆ ಸಾಕು, ಆರಾಮಾಗಿ ಈಸಿಯಾಗಿ ನೀವು ಕೂಡ ಗ್ರೋ ಆಗ್ತೀರ. ಇಷ್ಟೇ ಅಂತ ಈ ಒಂದು ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ 2024 ಯಾವ ರೀತಿ ಬ್ಲಾಗ್ ಚಾನಲ್ ಕ್ರಿಯೇಟ್ ಮಾಡಿ, ಯಾವ ರೀತಿ ಅದು ಮಾತಾಡೋದು ಪಬ್ಲಿಕ್ಲಿ, ಯಾವ ರೀತಿ ರಿಯಾಕ್ಷನ್. ಯಾಕಂದ್ರೆ ಭಯಪಡೋದು ಅವಶ್ಯಕತೆ ಇಲ್ಲ ರೀ. ಮತ್ತೆ ಯಾರಪ್ಪನ ದುಡ್ಡು ಅಲ್ಲ, ಯಾರ್ದು ತೊಡು ಮಾಡ್ತಾಯಿಲ್ಲ, ಇನ್ನೊಬ್ಬರ ತಟ್ಟೆಯಲ್ಲಿ ನೀವು ಊಟ ಮಾಡ್ತಾ ಇರೋಕ್ಕದ್ದು ನಿಮ್ಮ ತಟ್ಟೆಯಲ್ಲಿ ನೀವೇ ದುಡ್ಡು ಖರ್ಚು ಮಾಡಿ ನೀವೇ ಊಟ ಮಾಡ್ತಾರೆ, ಹೌದಲ್ಲ? ಅದಕ್ಕೋಸ್ಕರ ಯಾರು ಕೂಡ ಭಯಪಡೋಕೆ ಹೊಡಿದಾಯ್ತು. ತುಂಬ ಪ್ರತಿಯೊಬ್ಬ ಗಂಟೆಗೆ ಸ್ಪ್ಯಾಮರ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೆ ಬಾ.